ಸ್ನೇಹಿತರೆ ನಮಸ್ಕಾರ. ಇಂದು ಭಾರತದಲ್ಲಿ ತುಂಬ ದೊಡ್ಡ ಸಮಸ್ಯೆ ಶುರುವಾಗಿದೆ. ಅದೇ ವೈದ್ಯಕೀಯ ಬಿಕ್ಕಟ್ಟು. ಈ ಸಮಸ್ಯೆ ಭಾರತದ ಮಧ್ಯಮ ವರ್ಗದ ಜನರನ್ನು ಬಡತನ ರೇಖೆಗಿಂತ ಕೆಳಗೆ ತಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭಾರತದ ವೈದ್ಯಕೀಯ ಹಣದುಬ್ಬರ ಏಷ್ಯಾದಲ್ಲೇ ಅತಿ ಹೆಚ್ಚು, ಅಂದರೆ 14% ಆಗಿದೆ. ಭಾರತದಲ್ಲಿ ವೈದ್ಯಕೀಯ ಹಣದುಬ್ಬರ ಎಷ್ಟು ಹೆಚ್ಚಾಗಿದೆ ಅಂದರೆ, ಇತ್ತೀಚಿನ ಒಂದು ಸರ್ವೆಯ ಪ್ರಕಾರ 2018ರಲ್ಲಿ ಭಾರತದಲ್ಲಿ ಡೆಂಗ್ಯೂ, ಟೈಫಾಯ್ಡ್ ತರಹದ ಕಾಯಿಲೆಗಳನ್ನು ಹುಷಾರು ಮಾಡಿಕೊಳ್ಳಲು ಸರಾಸರಿ 24,000 ಖರ್ಚಾಗುತ್ತಿತ್ತು. ಆದರೆ ಇಂದು ಅದೇ ಖರ್ಚು 67,000 ದಾಟಿದೆ. ಮುಂಬೈ ತರಹದ ದೊಡ್ಡ ಸಿಟಿಗಳಲ್ಲಿ ಅದು ಲಕ್ಷದ ಗಡಿಯನ್ನು ದಾಟ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ಇದೇ ವೆಚ್ಚ ಡಬಲ್ ಆಗೋ ಎಲ್ಲ ಲಕ್ಷಣಗಳಿವೆ. ಯಾವ ಚಿಕಿತ್ಸೆಗೆ ನೀವು ಈಗ 2 ಲಕ್ಷ ಖರ್ಚು ಮಾಡ್ತಾ ಇದ್ದೀರೋ ಅದೇ ಚಿಕಿತ್ಸೆಗೆ ಮುಂದೆ 4 ಲಕ್ಷ ಆಗಬಹುದು. ಇದೇ ವೈದ್ಯಕೀಯ ವೆಚ್ಚವನ್ನು ಭಾರತೀಯರ ಆದಾಯಕ್ಕೆ ಹೋಲಿಕೆ ಮಾಡಿದರೆ, ಭಾರತದಲ್ಲಿ ನಿಮ್ಮ ಸಂಬಳ 25,000 ಇದ್ದರೆ ನೀವು ಭಾರತದ ಟಾಪ್ 10% ಜನರಲ್ಲಿ ಬರ್ತೀರಿ. ಯೋಚನೆ ಮಾಡಿ, ನಮ್ಮ ದೇಶದ 90% ಜನರ ಆದಾಯ 25,000ಕ್ಕಿಂತ ಕೆಳಗಿದೆ. ಅಷ್ಟು ಸಂಬಳದಲ್ಲಿ ಅಷ್ಟು ದೊಡ್ಡ ವೈದ್ಯಕೀಯ ಚಿಕಿತ್ಸೆಗಳನ್ನು ಭರಿಸೋದು ಭಾರತೀಯರಿಗೆ ಕಷ್ಟವಾಗ್ತಿದೆ. ನಿಮಗೆ 25,000 ಸಂಬಳ ಸಿಗುತ್ತಿದ್ದರೂ ನೀವು ಟಾಪ್ 10%ಅಲ್ಲಿ ಇದ್ದರೂ ಕೂಡ ನಿಮಗೆ ವೈದ್ಯಕೀಯ ಖರ್ಚು ಜಾಸ್ತಿ ಅನ್ನಿಸ್ತಾ ಇದೆ ಅಂದರೆ 25,000ಕ್ಕಿಂತ ಕೆಳಗೆ ಇರುವವರ ಕತೆ ಏನು? 2015ರಲ್ಲಿ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಪ್ರತಿ ವರ್ಷ 6.5 ಕೋಟಿ ಜನ ಕೇವಲ ವೈದ್ಯಕೀಯ ಖರ್ಚಿನಿಂದಲೇ ಮಧ್ಯಮ ವರ್ಗದಿಂದ ಬಡತನ ರೇಖೆಗಿಂತ ಕೆಳಗೆ ತಳ್ಳಲ್ಪಡ್ತಾ ಇದ್ದಾರೆ. ತುಂಬ ಜನ ಹೇಳ್ತಾರೆ ಈ ರೀತಿಯ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅಂತ. ಆದರೆ ಹೆಲ್ತ್ ಇನ್ಶೂರೆನ್ಸ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದ್ದಂತೆ ಎಲ್ಲ ಮಾದರಿಯ ಇನ್ಶೂರೆನ್ಸ್ಗಳಲ್ಲೂ ಕೂಡ ಸ್ಕ್ಯಾಮ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಾ, ಭಾರತದ 68% ಜನರ ಬಳಿ ಇನ್ಶೂರೆನ್ಸ್ ಇದೆ. ಆದರೂ ಸಹ ಅವರಿಗೆಲ್ಲ ಇನ್ಶೂರೆನ್ಸ್ ಕವರ್ ಆಗ್ತಾ ಇಲ್ಲ. ಇದರಲ್ಲಿ 47% ಇನ್ಶೂರೆನ್ಸ್ ಇದ್ದವರಿಗೂ ಆಸ್ಪತ್ರೆಗಳಲ್ಲಿ ಕ್ಲೈಮ್ ಆಗ್ತಾ ಇಲ್ಲ. ಈ ಕಾಯಿಲೆಗೆ ಕ್ಲೈಮ್ ಆಗಲ್ಲ, ಅದು ಇದು ಏನೋ ಒಂದು ಹೇಳಿ ಲಕ್ಷಾಂತರ ಬಿಲ್ ನಾವೇ ಕಟ್ಟುವಂತೆ ಮಾಡ್ತಾ ಇದ್ದಾರೆ. 62% ಇನ್ಶೂರೆನ್ಸ್ ಇರುವವರಿಗೆ ಆಸ್ಪತ್ರೆಗೆ ದಾಖಲು ಆದಮೇಲೆ ಅರ್ಥ ಆಗುತ್ತೆ ಈ ಆಸ್ಪತ್ರೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿಯ ವ್ಯಾಪ್ತಿಗೆ ಬರೋದಿಲ್ಲ, ಹಾಗಾಗಿ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅಂತ. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಒಳ್ಳೆಯದೇ, ಅದರಿಂದ ಅನೇಕ ಜನರಿಗೆ ಅನುಕೂಲ ಆಗಿದೆ. ನಿಮಗೂ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅನಿಸಿದರೆ ನೀವೇ ರಿಸರ್ಚ್ ಮಾಡಿ, ಪಾಲಿಸಿಯನ್ನು ನೀಟಾಗಿ ಓದಿ, ಬೇರೆ ಪಾಲಿಸಿಗಳ ಜೊತೆ ಕಂಪೇರ್ ಮಾಡಿ ಜಾಗೃತರಾಗಿ ಆಯ್ಕೆ ಮಾಡಿಕೊಳ್ಳಿ. ಬೇರೆಯವರ ಮಾತಿಗೆ ಯಾವುದೋ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಗೆ ಮೊರೆ ಹೋಗಬೇಡಿ. ಅವರಿಗೆ ಯಾವ ಕಂಪನಿ ಹೆಚ್ಚು ಹಣ ಕೊಡುತ್ತೋ ಅವರ ಪರವಾಗಿ ಇನ್ಶೂರೆನ್ಸ್ ಮಾಡಿಸುತ್ತವೆಯೇ ಹೊರತು ನಿಮಗೆ ಯಾವುದು ಬೇಕು ಅನ್ನೋದನ್ನು ಮಾಡೋದಿಲ್ಲ. ಸ್ನೇಹಿತರೆ, ತಿಳಿದಿರಲಿ, ಭಾರತದಲ್ಲಿ ಹೆಲ್ತ್ ಹಾಗೂ ಎಜುಕೇಷನ್ ಅನ್ನೋದು ದೊಡ್ಡ ಬಿಸ್ನೆಸ್ ಆಗಿದೆ. ಇಲ್ಲದಿರೋ ಕಾಯಿಲೆಗೆ ಅನವಶ್ಯಕ ಚಿಕಿತ್ಸೆ ಹಾಗೂ ಔಷಧಿಗಳಿಗೆ ಹಣ ಖರ್ಚು ಮಾಡಿಸುತ್ತಾರೆ ಆಸ್ಪತ್ರೆಯವರು. ನಮ್ಮ ಹತ್ರ ಒಳ್ಳೆಯ ಕಾರ್ ಇದ್ದರೆ, ಒಳ್ಳೆಯ ಮನೆ ಇದ್ದರೆ, ಒಳ್ಳೆಯ ಬಟ್ಟೆ ಇದ್ದರೆ ಮಾತ್ರ ಜನ ನಮಗೆ ಮರ್ಯಾದೆ ಕೊಡ್ತಾರೆ ಅನ್ನೋ ದೃಷ್ಟಿಕೋನವನ್ನು ದೇಶದಲ್ಲಿ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಲಾಗಿದೆ. ಯಾರು ಇದನ್ನೆಲ್ಲ ಮಾಡ್ತಾರೆ? ಮತ್ತಿನ್ಯಾರು? ಇದನ್ನು ಬಿಸ್ನೆಸ್ ಮಾಡ್ಕೊಂಡಿರೋ ಬಿಸ್ನೆಸ್ ಮ್ಯಾನ್ಗಳು. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಬಸ್ಸಲ್ಲೇ ಹೋಗಬಹುದು, ಅಥವಾ ಕಾರ್ ಬೇಕು ಅನ್ನೋದಾದರೆ ಒಂದು ಚಿಕ್ಕ ಕಾರ್ ಸಾಕು. ಲಕ್ಸುರಿ ಕಾರೇ ಬೇಕು ಅನ್ನೋದು ಸರಿಯಲ್ಲ. ಮಾನ ಮುಚ್ಚೋದಕ್ಕೆ ಒಳ್ಳೆಯ ರೀತಿಯ ಸಾಮಾನ್ಯ ಬಟ್ಟೆ ಸಾಕು. ಬ್ರ್ಯಾಂಡೆಡ್ ಬಟ್ಟೆ ಯಾಕೆ ಬೇಕು? ಅದು ಸಮಾಜ ನಮ್ಮನ್ನು ಬ್ರೈನ್ ವಾಶ್ ಮಾಡಿದೆ, ಬ್ರ್ಯಾಂಡೆಡ್ ವಸ್ತುಗಳನ್ನು ಉಪಯೋಗಿಸಬೇಕು ಅಂತೇಳಿ. ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಕರೆ ಮಾಡೋದಕ್ಕೆ ಒಂದು ಸಾಮಾನ್ಯ ಆಂಡ್ರಾಯ್ಡ್ ಫೋನೇ ಬೇಕು, ಅಥವಾ ಒಂದು ಚಿಕ್ಕ ಫೋನೇ ಸಾಕು. ಐಫೋನೇ ಬೇಕು ಅನ್ನೋವಂಥದ್ದು ಅದು ಐಫೋನ್ ಕಂಪನಿಯವರು ಸೃಷ್ಟಿ ಮಾಡಿರುವಂತಹ ವಾತಾವರಣ. ಸ್ನೇಹಿತರೆ, ನೆನಪಿರಲಿ, ರಾಜಕಾರಣಿಗಳಿಗೆ ಹಾಗೂ ಬಿಸ್ನೆಸ್ ಮ್ಯಾನ್ಗಳಿಗೆ ಸಾಮಾನ್ಯ ಪ್ರಜೆಗಳು ರೆವಿನ್ಯೂ ಜನರೇಟ್ ಮಾಡೋ ಮೆಷಿನ್ಗಳೇ ಹೊರತು ನಮ್ಮನ್ನು ಮನುಷ್ಯರ ರೀತಿ ನೋಡೋದಿಲ್ಲ. ನಮ್ಮ ದೇಹದಲ್ಲಿ ಉದ್ದೇಶಪೂರ್ವಕವಾಗಿ ಕಾಯಿಲೆ ಸೃಷ್ಟಿ ಮಾಡಿ ನಂತರ ಚಿಕಿತ್ಸೆಯ ಹೆಸರಿನಲ್ಲಿ, ಇನ್ಶೂರೆನ್ಸ್ನ ಹೆಸರಿನಲ್ಲಿ ಅವರು ಹಣ ಮಾಡಿಕೊಳ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ನಾವು ಟ್ಯಾಕ್ಸ್ ಕಟ್ತೀವಿ. ಹುಟ್ಟಿದಾಗಿನಿಂದ ಸಾಯುವವರೆಗೂ, ತಿನ್ನೋ ಅನ್ನದಿಂದ ಹಿಡಿದು ಕಟ್ಟೋ ಮನೆಯವರೆಗೂ ಟ್ಯಾಕ್ಸ್ ಕಟ್ತೀವಿ. ದುಡಿಯೋ ಹಣದಲ್ಲಿ ಟ್ಯಾಕ್ಸ್ ಕಟ್ತೀವಿ. ಅದನ್ನು ಉಳಿಸಿ ಒಂದು ಗಾಡಿ ತೊಗೊಂಡ್ರೆ ಅಲ್ಲೂ ಟ್ಯಾಕ್ಸ್ ಕಟ್ತೀವಿ. ಅದಕ್ಕೆ ಫ್ಯೂಯಲ್ ಹಾಕ್ಸುವಾಗ ಟ್ಯಾಕ್ಸ್ ಕಟ್ತೀವಿ. ಅದಕ್ಕೆ ರಿಪೇರಿ ಮಾಡಿಸುವಾಗ ಸ್ಪೇರ್ ಪಾರ್ಟ್ಸ್ಗೆ ಟ್ಯಾಕ್ಸ್ ಕಟ್ತೀವಿ. ಅದ್ರ ಜೊತೆಗೆ ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಸಹ ಕಟ್ತೀವಿ. ಆದರೂ ಸಹ ಸರಿಯಾದ ರಸ್ತೆ ಇಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ನೀವು ಆಸ್ಪತ್ರೆಗೆ ರೋಗಿಯಾಗಿ ಹೋದಾಗ ಆಸ್ಪತ್ರೆಯವರು ನೀವು ಯಾವ ವಾಹನದಲ್ಲಿ ಬಂದಿದ್ದೀರಿ, ನಿಮ್ಮ ಬಳಿ ಯಾವ ಮೊಬೈಲ್ ಇದೆ, ನೀವು ಯಾವ ರೀತಿ ಬಟ್ಟೆ ಹಾಕಿದ್ದೀರಿ ಅನ್ನೋದರ ಜೊತೆಗೆ ನೀವು ಏನು ಕೆಲಸ ಮಾಡುತ್ತೀರಿ ಅನ್ನೋದನ್ನು ಗಮನಿಸ್ತಾರೆ. ಎಷ್ಟೋ ಸಲ ನಿಮ್ಮ ಕೆಲಸ ಏನು ಅಂತ ಕೇಳೋದು ನಿಮ್ಮ ಕಾಯಿಲೆಗೂ ಹಾಗೂ ನಿಮ್ಮ ಕೆಲಸಕ್ಕೂ ಏನಾದರೂ ಸಂಬಂಧ ಇದೆ ಅನ್ನೋದನ್ನು ತಿಳಿಯೋದಕ್ಕಾದರೂ ಹಲವಾರು ಬಾರಿ ನಿಮಗೆ ಎಷ್ಟು ಬಿಲ್ ಮಾಡಬಹುದು ಅನ್ನೋ ಲೆಕ್ಕಾಚಾರಕ್ಕೂ ಆ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಆಸ್ಪತ್ರೆಗಳಿಗೆ ಹೋಗುವಾಗ ಆದಷ್ಟು ಬಡವರ ರೀತಿಯೇ ಕಾಣಿಸಿಕೊಂಡು ಹೋಗಿ. ನನ್ನ ಮಾತನ್ನು ನಂಬಿ, ಇದು ನಿಮಗೆ ನಿಜವಾಗಲೂ ಸ್ವಲ್ಪ ಹಣವನ್ನು ಉಳಿಸುತ್ತದೆ. ನಾವು ಕಟ್ಟೋ ಟ್ಯಾಕ್ಸ್ ಅಟ್ಲೀಸ್ಟ್ 3 ವಿಚಾರಗಳಿಗೆ ಸರಿಯಾಗಿ ಉಪಯೋಗ ಆಗಬೇಕಿತ್ತು. 1 ಆಸ್ಪತ್ರೆ, 2 ಶಿಕ್ಷಣ, ಹಾಗೂ 3ನೇದು ಪೊಲೀಸ್ ಭದ್ರತೆ. ದುರಂತ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗೋದೇ ಕಷ್ಟವಾಗಿದೆ. ಒಳ್ಳೆಯ ಚಿಕಿತ್ಸೆ ಬೇಕು ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಪ್ರತಿ ವರ್ಷ ಸಾವಿರಾರು ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ತಾ ಇದ್ದಾವೆ. ಒಳ್ಳೆಯ ಶಿಕ್ಷಣ ಬೇಕು ಅಂದರೆ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸಬೇಕಾಗಿದೆ. ಇದನ್ನೆಲ್ಲ ಸರಿಪಡಿಸಬೇಕಾದವರು ಯಾರು? ರಾಜಕಾರಣಿಗಳು. ಅವರು ಹೇಗೆ ಸರಿಪಡಿಸ್ತಾರೆ? ಪ್ರೈವೇಟ್ ಹಾಸ್ಪಿಟಲ್ ಹಾಗೂ ಪ್ರೈವೇಟ್ ಸ್ಕೂಲ್ ಕಾಲೇಜ್ಗಳೆಲ್ಲ ಅವರದ್ದೇ ಇರುವಾಗ ಅದನ್ನು ಅವರು ಬಿಸ್ನೆಸ್ ಮಾಡಿಕೊಂಡಿದ್ದಾರೆ.
ಇನ್ನು ಪೊಲೀಸ್ ಭದ್ರತೆ ಅನ್ನೋದು ತುಂಬ ಮುಖ್ಯ. ನಾವು ಕೊಡೋ ಟ್ಯಾಕ್ಸ್ ಹಣದಲ್ಲಿ ಪೊಲೀಸರಿಗೆ ಸಂಬಳ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತೀವಿ. ಆದರೆ ನಮಗೇನಾದರೂ ಅನ್ಯಾಯ ಆದಾಗ ಅವರು ಕಂಪ್ಲೇಂಟ್ ತಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನಮ್ಮ ಹತ್ರ ಹಣ ಇರಬೇಕು, ಅಲ್ಲಾಂದರೆ ಇನ್ಫ್ಲೂಯೆನ್ಸ್ ಇರಬೇಕು. ಇದು ದೇಶದ ಪರಿಸ್ಥಿತಿ ಆಗಿದೆ. ಇನ್ನು ನಮ್ಮ ದೇಶದ ವೈದ್ಯಕೀಯ ಖರ್ಚಿನ ವಿಚಾರಕ್ಕೆ ಬಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಯಾವುದೇ ಸರ್ಕಾರಗಳು, ಬಿಸ್ನೆಸ್ ಮ್ಯಾನ್ಗಳು ಆರೋಗ್ಯ ಚೆನ್ನಾಗಿಡಲು ಕಾರ್ಯಕ್ರಮ ಮಾಡೋದಿಲ್ಲ. ಜಿಮ್, ಯೋಗ, ಕ್ರೀಡೆಗಳಿಗೆ ಹೆಚ್ಚಾಗಿ ಮಹತ್ವ ಕೊಡೋದಿಲ್ಲ. ಜಿಮ್ ರೀತಿಯ ಹವ್ಯಾಸಗಳಲ್ಲಿ ಮನುಷ್ಯ ತೊಡಗಿಕೊಂಡಾಗ ಮೊದಲು ಅವನು ಎಣ್ಣೆ, ಸಿಗರೇಟ್, ಜಂಕ್ ಫುಡ್ ಥರದ ಆರೋಗ್ಯಕ್ಕೆ ಕೇಡಾಗುವಂತಹ ವಿಚಾರಗಳನ್ನು ಬಿಡ್ತಾನೆ. ಇದರಿಂದ ಸರ್ಕಾರಕ್ಕೆ ಇವುಗಳ ಮುಖಾಂತರ ಹೋಗುತ್ತಿದ್ದ ಟ್ಯಾಕ್ಸ್ ಹಣ ಕಡಿಮೆ ಆಗುತ್ತದೆ ಹಾಗೂ ಇದನ್ನೆಲ್ಲ ಮಾಡುವವರಿಗೆ ಕೆಲಸ ಇಲ್ಲದಂತಾಗುತ್ತದೆ. ಜಿಮ್ಗೆ ಹೋಗಿ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಮನುಷ್ಯ ಆರೋಗ್ಯವಂತನಾಗಿ ಜೀವಿಸಿಬಿಟ್ರೆ ಮೆಡಿಕಲ್ ಮಾಫಿಯಾ ಹಾಗೂ ಹಾಸ್ಪಿಟಲ್ನವರಿಗೆ ಬಿಸ್ನೆಸ್ ಆಗೋದಿಲ್ಲ. ಇದರಿಂದ ಸರ್ಕಾರಕ್ಕೂ ನಷ್ಟ. ಇರೋದೊಂದೇ ಜೀವನ, ತಿಂದು ಕುಡಿದು ಚೆನ್ನಾಗಿರಬೇಕು ಅನ್ನೋದು ತಪ್ಪು. ನಮ್ಮ ಗಾಡಿಗೆ ಎಂಜಿನ್ ಆಯಿಲ್ ಹಾಕುವಾಗ ಯಾವ ಆಯಿಲ್ ಒಳ್ಳೆಯದು ಅಂತ ನೋಡ್ತೀವಿ. ಸಮಯಕ್ಕೆ ಸರಿಯಾಗಿ ಸರ್ವಿಸ್ ಮಾಡಿಸ್ತೀವಿ. ದುಡ್ಡು ಕೊಟ್ಟರೆ ಇನ್ನೊಂದು ಸ್ಪೇರ್ ಪಾರ್ಟ್ಸ್ ಅಥವಾ ಗಾಡಿನೇ ಸಿಗುವಾಗ ಅದಕ್ಕೆ ಎಷ್ಟೊಂದು ಕೇರ್ ಮಾಡುವಾಗ ಕೋಟಿ ಕೊಟ್ಟರೂ ಸಹ ಸಿಗದ ಮನುಷ್ಯನ ಅಂಗಗಳಿಗೆ ಅಥವಾ ಪ್ರಾಣಕ್ಕೆ ಇನ್ನೆಷ್ಟು ಕಾಳಜಿ ವಹಿಸಬೇಕಲ್ವಾ? ಸ್ನೇಹಿತರೆ, ಇದು ಭಾರತೀಯ ವೈದ್ಯಕೀಯ ವ್ಯವಸ್ಥೆಯ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.